ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾಪು ಏನಂದೆ ನಿನ್ನ ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಮ್ಮ. ನಿನಗೇನು ಆಗಿಲ್ಲ ಅಲ್ವಮ್ಮ? ಇಷ್ಟು ದಿನ ದೂರ ಮಾಡಿಬಿಟ್ಟೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ತಾಯಿ ಪ್ರೀತಿ ಹತ್ರದಲ್ಲೇ ಇದ್ರು ಅದನ್ನು ಅನುಭವಿಸದೆ ದೊಡ್ಡ ತಪ್ಪು ಮಾಡ್ಬಿಟ್ಟು. ಪಾಪು ಯಾಕೆ ಅಳ್ತಾ ಇದೆಯಾ? ಸಮಾಧಾನ ಮಾಡ್ಕೊ. ನಿನ್ ಬಾಯಿಂದ ಮತ್ತೆ ಅಮ್ಮ ಅನ್ನೋ ಮಾತು ಕೇಳಿ ನನಗೆ ಎಷ್ಟು ಸಮಾಧಾನ ಆಗ್ತಾ ಇದೆ ಗೊತ್ತಾ? ನಾನು ಯಾಕೋ ನಿನ್ನ ದೂರ ಮಾಡಲಿ? ನೀನ್ ಹತ್ರನೇ ಇದ್ರು ದೂರನೇ ಇದ್ರು ಯಾವಾಗ್ಲೂ ನನ್ನ ಪಾಪುನೇ. ಇಲ್ಲಮ್ಮ, ನೀನು ನನ್ನನ್ನು ನಮ್ಮ ಮನೆನ ಬಿಟ್ಟು ಈ ಮನೆಗೆ ಮದುವೆ ಮಾಡ್ಕೊಂಡು ಬಂದೆ ಅಂತ ನಿನ್ನ ಮೇಲೆ ತುಂಬಾ ಕೋಪ ಇತ್ತು. ಅದಕ್ಕೆ ಇಷ್ಟು ದಿನ ನಿನ್ನ ಜೊತೆ ಸರಿಯಾಗಿ ಮಾತಾಡಲಿಲ್ಲ. ನೀನು ತುಂಬ ಹರ್ಟ್ ಮಾಡಿಬಿಟ್ಟೆ. ಸಾರಿ ಅಮ್ಮ. ನಿಜ ಹೇಳ್ತೀನಿ, ನೀನು ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ. ನೀನು ನನ್ನ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ರು, ಅದನ್ನ ಅರ್ಥ ಮಾಡ್ಕೊಳ್ದೆ ದಡ್ಡನ ರೀತಿ ಬಿಹೇವ್ ಮಾಡಿಬಿಟ್ಟೆ. ಈ ಪ್ರೀತಿ ನನಗೆ ಬೇಕಮ್ಮ. ಈ ಪಾಪು ಮತ್ತೆ ನಿನ್ನ ಮಗನಾಗಿದ್ಬಿಡ್ತಾನೆ. ನೀನು ಎಲ್ಲೇ ಇದ್ರು ಹೇಗೆ ಇದ್ರು ನಿನ್ನ ಪ್ರೀತಿ ಕಳ್ಕೊಳ್ಳಲ್ಲಮ್ಮ. ಆಗಿದ್ದಾಯ್ತು ಸಮರ್ಥ. ಈಗಲಾದರೂ ನೀನು ತುಳಸಿಯವರನ್ನ ತಾಯಿ ಅಂತ ಒಪ್ಕೊಂಡು ಮನಸ್ಫೂರ್ತಿಯಾಗಿ ಅಮ್ಮ ಅಂತ ಕರಿತಾ ಇದೆಯಲ್ಲ, ಅದೇ ಸಂತೋಷ. ಇಲ್ಲ ಇಲ್ಲ, ಅಷ್ಟೇ ಆದ್ರೆ ಸಾಲದು. ಅವನಿಗೆ ಇವರು ಅಮ್ಮ ಅಂದಮೇಲೆ ನಾವು ಇವ್ರ ಮಕ್ಕಳೇ ಅಲ್ವಾ? ಇವನು ನನ್ನ ಅಣ್ಣ ಅಂತ ಒಪ್ಕೋಬೇಕಲ್ವಾ? ನನ್ನನ್ನು ಅತ್ತಿಗೆ ಅಂತ ಕರಿಬೇಕು, ಆಗಲೇ ಎಲ್ಲ ಸರಿ ಹೋಗೋದು. ಇಲ್ವಲ್ಲ, ನಾನು ಹೇಳಿದ್ದು ಅಮ್ಮನ ಒಪ್ಕೊಂಡಿದ್ದೀನಿ ಅಂತ, ಬೇರೆ ಯಾರನ್ನೂ ಅಲ್ಲ. ಇದೇ ನ್ಯಾಯ? ಹಳೆ ಅಲ್ಲ ಮಗಳ ಗಂಡ ಅಂದಂಗಾಯ್ತು ನಿನ್ ಕತೆ. ಅದಕ್ಕೆ ನಿನಗೆ ಅಮ್ಮ ತಾನೆ, ಹಾಗೆ ಅಭಿಗೂ ಅಮ್ಮ ತಾನೆ. ನೀವೆಲ್ಲರೂ ಅದಕ್ಕೆ ಮಕ್ಕಳು ಅಂದಾದ್ಮೇಲೆ ನೀವೆಲ್ಲರೂ ಅಣ್ಣ ತಮ್ಮಂದ್ರೆ. ನೋಡಿ, ನಾನು ಈ ಮಾತನ್ನೆಲ್ಲ ಒಪ್ಪಲ್ಲ. ನಾನು ಯಾರಿಗೂ ಅಣ್ಣನೂ ಅಲ್ಲ, ನನಗ್ಯಾರು ತಮ್ಮನೂ ಅಲ್ಲ. ಆಯ್ತಾಯ್ತು, ನೀನು ಒಪ್ಕೊಳ್ಳೋದೇನು ಬೇಕಾಗಿಲ್ಲ.
ನಾನಂತೂ ನಿನ್ನ ತಮ್ಮ ಅಂತ ಒಪ್ಕೊಂಡಾಗಿದೆ. ನೀವು ಒಪ್ಕೊಂಡ್ರೆ ನಾನು ಒಪ್ಕೊಳ್ಳೋದು ಬೇಡವಾ? ಏನ್ರು ಇದು ಒಳ್ಳೆ ಮಕ್ಕಳಾಗೆ ಕಿತ್ತಾಡ್ತಾ ಇದ್ದೀರಲ್ಲ. ಇವರೆಲ್ಲರೂ ಮಕ್ಕಳೇ ತಾನೆ, ಎಷ್ಟೇ ಕಿತ್ತಾಡಿದ್ರು ಇವರೆಲ್ಲ ನಮ್ಮ ಮುಂದೆ ಒಂದೇ. ಅದಕ್ಕೆ ಇದು ಮಾತು ಅಂದರೆ. ಈ ಮಾತೆಲ್ಲ ನಾನು ಒಪ್ಪಲ್ಲ. ಅಮ್ಮ ಬಾ ಮನೆ ಹೋಗೋಣ. ಈ ಟೈಮಲ್ಲಿ ನಾನೇ ನಿನ್ನನ್ನು ನೋಡ್ಕೋಬೇಕು. ಈ ಟೈಮಲ್ಲಿ ಅಂದರೆ ಏನರ್ಥ? ತುಳಸಿಯವ್ರಿಗೆ ಏನಾಗಿದೆ ಹೇಳಿ ಸಮರ್. ಅದಕ್ಕೆ ಏನಿದೆಲ್ಲ ಸಮರ್ಥ ಯಾಕೆ ಈ ಟೈಮಲ್ಲಿ ಅಂತ ಹೇಳ್ತಿದ್ದಾನೆ? ನೀವು ಹುಷಾರಾಗಿದ್ದೀರಾ ತಾನೇ? ನಾನು ಹುಷಾರಾಗಿದ್ದೀನಿ. ಏ ಪಾಪು, ಯಾಕೋ ಹಾಗೆ ಹೇಳ್ತೀಯಾ? ಅದು ಈಗ ತಾನೇ ಅವ್ರನ್ನ ಅಮ್ಮ ಅಂತ ಒಪ್ಕೊಂಡಲ್ಲ. ಈ ಟೈಮಲ್ಲಿ ಅವರು ನನ್ನ ಜೊತೆನೇ ಇರಬೇಕು, ನಾನೇ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಹಾಗೆ ಹೇಳಿದೆ. ಆಗಲ್ಲ. ನೀನವ್ರನ್ನ ಮತ್ತೆ ಕರ್ಕೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ. ಅದು ಹೇಗೆ ಕರ್ಕೊಂಡು ಹೋಗ್ತೇವೆ ನಾನು ನೋಡ್ತೀನಿ ಕಣೋ. ಏನು ಹಾಗಂದ್ರೆ ಅವ್ರು ನಮ್ಮ ಅಮ್ಮ ಅಂತಂದಮೇಲೆ ಅವ್ರು ನನ್ನ ಜೊತೆ ತಾನೇ ಇರಬೇಕು. ಅವರು ನಿನಗೆ ಮಾತ್ರ ಅಮ್ಮ ಅಲ್ಲ, ನಮ್ಮ ಎಲ್ರಿಗೂ ಅಮ್ಮನೇ. ಅವರು ನಮ್ಮ ಜೊತೆಯಲ್ಲೇ ಇರಬೇಕು. ಇಲ್ಲ ಇಲ್ಲ, ಇಷ್ಟು ದಿನ ಅವ್ರ ಪ್ರೀತಿನ ಮಿಸ್ ಮಾಡ್ಕೊಂಡಿದ್ದೀನಿ. ಅವ್ರು ನನ್ನ ಜೊತೆಲೇ ಇರಬೇಕು. ಸಾಧ್ಯನೇ ಇಲ್ಲ. ಇಷ್ಟು ದಿನ ತಾಯಿ ಪ್ರೀತಿ ಮಿಸ್ ಮಾಡ್ಕೊಂಡವ್ರಿಗೆ ತಾಯಿ ಪ್ರೀತಿ ಸಿಕ್ಕಿದೆ. ಇನ್ನು ಮುಂದೆ ಅವ್ರು ನಮ್ಮ ಜೊತೆನೇ ಇರಬೇಕು. ಈಗ ಅಪ್ಪ ಅಮ್ಮದಿರು ನಮಗೆ ಬೇಡ ಅಂತ ಜಗಳ ಆಡ್ತಿರೋ ಕಾಲದಲ್ಲಿ ನೀವು ಅಮ್ಮ ನನ್ನ ಜೊತೆಗೆ ಇರಲಿ ಅಂತ ಜಗಳ ಕಾಯ್ತಿದ್ದೀರಲ್ಲ, ವಾವ್ ಶಭಾಷ್, ಇದು ಸಂತೋಷದ ವಿಷಯನೇ. ಇಂಥ ಜಗಳಗಳು ಯಾವಾಗಲೂ ಆಗ್ತಾ ಇರ್ಬೇಕಣ್ಣ ಅಲ್ವಾ? ಮತ್ತೆ ಈ ಜಗಳದಲ್ಲಿ ದ್ವೇಷ ಇಲ್ಲ, ಪ್ರೀತಿ ಇದೆ. ಆದ್ರೂ ಅಣ್ಣ ಅದಕ್ಕೆ ಯಾರ ಜೊತೆ ಇರಬೇಕು ಅನ್ನೋ ತೀರ್ಮಾನ ಆಗ್ಬೇಕಲ್ವಾ? ಅದನ್ನ ನಾವು ತೀರ್ಮಾನ ಮಾಡೋದು ಬೇಡ, ದೇವರೇ ತೀರ್ಮಾನ ಮಾಡಲಿ. ಅದಕ್ಕೆ ನಾನೀಗ ಏನು ಮಾಡ್ತೀನಪ್ಪ ಅಂತಂದ್ರೆ ಟಾಸ್ ಹಾಕ್ತೀನಿ. ಟಾಸು ಯಾರ ಕಡೆಗೆ ಬೀಳುತ್ತೋ ಅವ್ರ ಜೊತೆ ಅದಕ್ಕೆ ಇರಲಿ. ಏನಂತೀರಾ? ಸರಿನಾ? ಮಾಧವ್ ಅವರೇ, ಏನಿದೆಲ್ಲ? ಮಹೇಶ್ ಅವರೇ, ಈ ಟಾಸ್ ಹಾಕೋದೆಲ್ಲ ಬೇಡ. ಅಕಸ್ಮಾತ್ ಏನಾದರೂ ಭಯ ಪಡಬೇಡಿ ತುಳಸಿಯವರೇ. ದೇವ್ರಿಚ್ಛೆ ಏನಿದೆಯೋ ನೋಡಿ ಬೇಡ. ಮಹೇಶ, ನಿನ್ ಟಾಸ್ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.